ಸರ್, ಇವಾಗ ನೀವು ಆಟೋ ಓಡಿಸ್ತಾ ಇದ್ದೀರಾ, ಅಂದ್ರೆ ನಿಮ್ ಜೀವನಕ್ಕೆ ಅದೇ ಇದೆ. ಸೊ ಯಾರಾದ್ರೂ ಗುರ್ತಿಸೋದು ಅಥವಾ ನಿಮ್ಮನ್ನ ಮಾತಾಡ್ಸೋದು, ಒಂದು ಫನ್ನಿ ಮೂಮೆಂಟ್ ಆಗ್ಬೋದು ಅಥವಾ ಸೀರಿಯಸ್ ಮೂಮೆಂಟ್ ಅಂತ ನೆನ್ಸ್ಕೋಬೋದ? ಇಲ್ಲ, ನಾನು ಮಾಸ್ಕ್ ಹಾಕೊಂಡು ಕೂದಲೆಲ್ಲ ಕೆದ್ರಕೊಂಡೆ ಓಡಿಸ್ತಾ ಇರ್ತೀನಿ. ಕಂಡಿಡಿತಾರೆ, ಆಲ್ಮೋಸ್ಟ್ ವಾಯ್ಸ್ ಅಲ್ಲಿ ಕಂಡಿಡಿತಾರೆ. ನೀವು ಅವರೇ ಅಲ್ವಾ ಅಂತೀನಿ. ಇಲ್ಲ ಇಲ್ಲ ಅಂತೀನಿ. ಇಲ್ಲ ನೀವು ಅವರೇ, ನೀವು ನಿಮ್ ನೋಡಿದೀನಿ. ಯಾವ್ದೋ ನಾನು ಒಂದ್ಸರಿ ಬಾಡಿಗೆ ಹೋಗ್ತಾ ಇದ್ದೆ, ಒಬ್ರು ಲೇಡೀಸ್ ಅಮ್ಮ ಮಗಳೇನ ಇದ್ರು. ಒಂದೇನೋ ಮೆಟ್ರೋ ಹತ್ರ ಹಿಂಗೆ ಹೋಗ್ಬೇಕಾದ್ರೆ ಪಾರ್ಕಿಂಗ್ ಲಾಟ್ ಅಲ್ಲಿ ಅದು ಟ್ರಾಲಿ ಬಿಟ್ಟಿದ್ರು. ಇಳ್ಬಿಟ್ಟು ನಾನು ತಗೊಂಡೋಗಿ ತಳ್ಬಿಟ್ಟು ಬಂದೆ. ಅವರು ನೀವು ಮಾಸ್ಕ್ ಹಾಕಿ ಫುಲ್ ಕವರ್ ಮಾಡ್ಕೊಂಡು ಏರೆಲ್ಲ ಕೇಳ್ಕೊಂಡಿದ್ದೆ. ನೀವು ಅವಿನಾಶ್ ಅವರಲ್ಲ? ಇಲ್ಲ ಇಲ್ಲ ನಾನಲ್ಲ ಅಂತಂದ್ರೆ. ಇಲ್ಲ ನಿಮ್ ವಾಯ್ಸ್ ಹಂಗೆ ಇದೆ, ನಿಮ್ ಕಣ್ಣು ನೋಡಿದ್ರೆ ಹಂಗೆ ಇದೆ, ನೀವೇ ಅಂತಂದ್ರೆ. ಅಲ್ಲ ಅಂದ್ರೆ ಇಲ್ಲ, ಮಜಾ ಬರುತ್ತಲ್ಲಿ ಒಬ್ರು ಮಾಡ್ತಾರೆ ನಿಮ್ ತರನೇ. ನಾವಲ್ಲ ಅಮ್ಮ, ನಮ್ಗೆ ಗೊತ್ತಿಲ್ಲ, ಅದು ಯಾರೋ ಬೇರೆ. ಚೆನ್ನಾಗ್ ಮಾಡಲ್ಲ ಅವ್ನ ಆಕ್ಟಿಂಗು, ಆಕ್ಟಿಂಗ್ ಏನ್ ಬರಲ್ಲ ಅವನಿಗೆ. ಇಲ್ಲ ಇಲ್ಲಪ್ಪ ಚೆನ್ನಾಗ್ ಮಾಡ್ತಾನಪ್ಪ ಹುಡುಗ, ನಾವು ಮಿಸ್ ಮಾಡಲ್ಲ, ನೋಡ್ತಾ ಇರ್ತೀವಿ ಅಂತ ಒಂದಷ್ಟು ಮಾತಾಡ್ಕೊಂಡು ಬಂದೆ ನಾನು ಅವ್ರು ಡ್ರಾಪ್ ಮಾಡೋವರೆಗೂ. ಅಂದ್ರೆ ನನ್ನ ಬಗ್ಗೆ ನಾನು ಅಂತ ಹೇಳಿಲ್ಲ, ಚೆನ್ನಾಗ್ ಮಾಡಲ್ಲ ಹಂಗೆ, ಅವ್ನಿಗೇನ್ ಗೊತ್ಬಿಡಿ, ಎಲ್ಲ ಬಂದು ಆಟ ಓಡಿಸ್ಕೊಂಡು ಹಿಂಗೆ ಅಂದಾಗ, ಇಲ್ಲಪ್ಪ ಚೆನ್ನಾಗ್ ಮಾಡ್ತಾನೆ ಹುಡುಗ, ನಾನು ನೋಡಿದೀನಿ ದಿನ ಆಕ್ಟ್ ಮಾಡ್ತಾ ಇರ್ತಾನೆ, ನಾನು ಅವ್ನಿಗೋಸ್ಕರನೇ ಕಾಯ್ತಾ ಟಿವಿ ನೋಡ್ತಾ ಇರ್ತೀವಿ ಅಂತ ಅಂದಾಗ ಅವಾಗ ಅನಿಸ್ತು. ಅಂದ್ರೆ ನನ್ನನ್ನು ನೋಡಿಲ್ಲ ಅವ್ರು, ಇನ್ನೂ ಗೊತ್ತೂ ಇಲ್ಲ. ಆಮೇಲೆ ಅವ್ರು ಇಳಿದು ದುಡ್ಡು ಕೊಟ್ಟು ಹಿಂಗ್ ಮನೆಗೆ ಹೋಗ್ಬೇಕಾದ್ರೆ ಅವ್ರ ಮಗಳಂದ್ರು, ಇಲ್ಲ ನೀವೇ ಗೊತ್ತಾಯ್ತು ನನಗೆ, ನಮ್ಮ ಅಮ್ಮಂಗೂ ಹೇಳಿದೆ ನಾನು ಅಂದಾಗ ಅವಾಗ ನಾನು ಹೇಳ್ದಿಲ್ಲ, ಅಮ್ಮ ನಾನು ಯಾಕಪ್ಪ ಹಿಂಗ್ ಮಾಡ್ತಿದ್ದೆ, ಏನ್ ಮಾಡೋದು ಹೇಳಿ. ಸಿನಿಮಾ ಅಂತ ಇದ್ದಾಗ ಸಿನಿಮಾ ಮಾಡ್ತೀನಿ, ಇಲ್ಲದೆ ಇದ್ದಾಗ ನಾನು ಓಡಿಸ್ತೀನಿ. ಹಂಗೂ ಸುಳ್ಳು ಹೇಳ್ದೆ ಅವ್ರಿಗಿಲ್ಲ, ನನ್ನ ಫ್ರೆಂಡ್ ಇದು ಆಟೋ, ಸುಮ್ಮನೆ ಹುಷಾರಿಲ್ಲ ಅನ್ಕೊಂಡು ನಾನು ಓಡಿಸ್ತಾ ಇದ್ದೀನಿ ಅಂತ. ಬಟ್ ಜೀವನ ಮಾಡಕ್ ಬೇಕು ಸರ್, ಯಾಕಂದ್ರೆ ಸಿನಿಮಾ ಒಂದೇ ನಂಬ್ಕೊಂಡು ಯಾರೂ ಇರಕ್ಕಾಗಲ್ಲ. ಸೀರಿಯಲ್ ಆಗಿರ್ಬೋದು, ಸಿನಿಮಾ ಒಂದಷ್ಟು ಸಿಗುತ್ತೆ, ಅದು ಅಲ್ಲಿಗಲ್ಲೇ ಖರ್ಚಾಗುತ್ತೆ. ಬಟ್ ಬ್ಯಾಕ್ ಗ್ರೌಂಡ್ ನಾವು ಮಾಡಿಡ್ಕೊಂಡು ನಮ್ಮ ಅಪ್ಪ ನಮ್ಮ ಏನೋ ಒಂದಷ್ಟು ದುಡ್ಡಿದ್ದು ನಾವಿದ್ರೆ ಲೈಫ್ ಲೀಡ್ ಮಾಡ್ಕೊಂಡು ಹೋಗ್ಬೋದು. ಆರಾಮ ಜಿಮ್ ಮಾಡ್ಕೊಂಡು ಆರಾಮ ಓಡಾಡ್ಕೊಂಡು ಶೋಕಿ ಮಾಡ್ಕೊಂಡು. ನಾವು ಮಿಡಲ್ ಕ್ಲಾಸ್ ಆಗಿರೋದ್ರಿಂದ ನಾವು ಅದರಿಂದನೇ ಜೀವನ ಮಾಡ್ಕೋಬೋದು. ನಾವೇನ್ ಮಾಡಿದ್ವಿ ಅದನ್ನೇ ಅನ್ಕೋದು. ನಾನೇನು ಓದೂ ಇಲ್ಲ ಜಾಸ್ತಿ. 9th ಸ್ಟ್ಯಾಂಡರ್ಡ್ ಓದ್ಕೊಂಡು ಏನೋ ಕೆಲಸ ಮಾಡೋಣ, ಐ ಟಿ ಎಲ್ಲಂದ್ರೂ ಅದು ಮಾಡೋಕ್ಕಾಗಲ್ಲ. ಬಂದಿರೋದು ಅದು, ನನಗೆ ಗೊತ್ತಿರೋದು ಅದು. ನಾನು ಯಾರ ಕೈ ಬಿಟ್ರು ಅದನ್ನ ಕೈ ಬಿಡಲ್ಲ. ಅದು ಯಾರೇ ಮೋಸ ಮಾಡ್ಬೋದು, ಏನೇ ಮಾಡ್ಬೋದು. ನನಗೆ ನಾನು ಅದನ್ನ ನಂಬ್ಕೊಂಡಿದ್ದೀನಿ. ನನ್ಗೆ ಹೋದ್ರೆ ಅನ್ನಾದ್ರೂ ಸಿಕ್ಕೇ ಸಿಗುತ್ತೆ, ಅದಕ್ಕೆ ಅದನ್ನ ಮಾಡ್ತೀನಿ. ಈಗ ನಿಮ್ಗೆಲ್ಲ ಗಿಲ್ಟಿ ಫೀಲ್ ಅನ್ಸೋದು, ಈಗ ನೋಡಿ ಒಂದ್ಸಲ ನೇಮು ಫೇಮ್ ಬಂದ ತಕ್ಷಣನೇ ಈಗ ಸೆಲೆಬ್ರಿಟಿ ಫೀಲ್ ಬಂದ್ಬಿಡುತ್ತೆ. ಅಟ್ಲೀಸ್ಟ್ ಖುಷಿ ಸಿಗುತ್ತೆ ಮನ್ಸಿಗೆ ಒಂದು. ಆ ಖುಷಿ ಸಿಕ್ಕಾಗ ಅಥವಾ ಯಾಕಪ್ಪ ಇದು ಆಟೋ ಓಡಿಸೋದು, ಅಕಸ್ಮಾತ್ ಅವ್ರು ನೋಡಿದ್ರೆ ನನ್ನ ಇಮೇಜ್ ಏನಾಗುತ್ತೋ ಆ ತರ ಏನ್ ಗಿಲ್ಟಿ ಫೀಲ್ ಅನ್ಸಿದೆಯಾ ನಿಮಗೆ? ಈಗ ನಾನು ಪ್ಯಾಸೆಂಜರ್ ಕೂರಿಸ್ಕೊಂಡಾಗ ಪ್ರತಿದಿನ ನಾನು ಆಟೋ ಓಡಿಸ್ಬೇಕಾದ್ರೆ ನಂಗೆ ಅನ್ಸುತ್ತೆ. ಹೋಗ್ಬೇಕಾದ್ರೆ ಆರಾಮಾಗಿ ಹೋಗ್ತೀನಿ, ಹೋಗಿ ಓಡಿಸ್ಬೇಕಾದ್ರೆ ಒಂದಷ್ಟು ಜನ ನೋಡ್ದು ಮಾತಾಡ್ಸೋ, ಇಲ್ಲಾಂದ್ರೆ ಏನೋ ಒಂದು ಒಬ್ಬನೇ ಹಿಂಗೇನೋ ಒಂದು 10-15-20 ಕಿಲೋಮೀಟರ್ ದೂರ ಹೋಗ್ಬೇಕಾದ್ರೆ ಅನ್ಸುತ್ತೆ. ಅಲ್ಲ, ರಿಯಾಲಿಟಿ ಶೋ ಮಾಡಿದೆ, ಸಿನಿಮಾ ಮಾಡ್ತಾ ಇದ್ದೀನಿ, ಬಟ್ ಆದ್ರೂ ಇದೇ ಮಾಡ್ತಾ ಇದ್ದೀನಿ. ಮಾಡ್ಲೇಬೇಕು. ನನ್ನ ನಂಬ್ಕೊಂಡು ಒಂದಷ್ಟು ಜನ ಮನೇಲಿ ಇದ್ದಾರೆ, ಅವ್ರಿಗೋಸ್ಕರ ನನಗೋಸ್ಕರ ಕಾಯ್ತಾ ಇರ್ತಾರೆ. ಏನೋ ಒಂದು ಆಗುತ್ತೆ ಅಂದಾಗ ನಾನು ಅದ್ ಮರ್ಬಿಡ್ತೀನಿ. ನಾನು ಅವಾಗ ಸೆಲೆಬ್ರಿಟಿ ಅವೆಲ್ಲ ಬಿಟ್ಬಿಟ್ಟು ಆಯ್ತು, ಅದಿದ್ದಾಗ ಅದ್ ಮಾಡೋಣ. ಅವತ್ತು ಇವಾಗ ನಾನು ಶೂಟಿಂಗ್ ಹೋಗಿದ್ದೀನಿ, ಆರ್ಟಿಸ್ಟ್ ನಾನು ಮೇಕಪ್ ಹಾಕ್ತೀನಿ, ಆಕ್ಟ್ ಮಾಡ್ತೀನಿ, ಏನ್ ಕ್ಯಾಮರಾ ಕೈ ಮುಗಿತೀನಿ, ನನ್ನ ಪಡಿ ನಾನು ಆಕ್ಟ್ ಮಾಡ್ತೀನಿ, ಕೊಟ್ಟಿರೋ ಸಂಬಳ ಇಸ್ಕೊಂತೀನಿ, ಅವತ್ತಿಗೆ ಮಾತ್ರ ನಾನು. ಅದು ಬಿಟ್ಟು ನಾನು ಹೊರಗಡೆ ಬಂದ್ರೆ ನಾನು ನಾರ್ಮಲ್ ಆಟೋ ಡ್ರೈವರ್ ಅಷ್ಟೇ. ನನಗೆ ಅವತ್ತಿಗೇನು ಕೆಲಸ ಮಾಡ್ಬೇಕು, ದುಡ್ಡು ಅಷ್ಟು ಬಿಟ್ಟು ನಾನು ಬಿಟ್ಬಿಡ್ತೀನಿ ಸರ್. ಅಯ್ಯೋ ಹಿಂಗಿರ್ಬೇಕು. ಕೆಲವ್ರು ನಾನು ನೋಡಿದೀನಿ, ಹೌದು, ಯಾಕೆಂದ್ರೆ ಅದನ್ನೇ ಕ್ಯಾರಿ ಮಾಡ್ತಾರೆ. ಅದು ಇದ್ರು ಇಲ್ದೇ ಇದ್ರು ಹಂಗೆ ಇರ್ತಾರೆ. ನಾನು ಅಂತ ಅಂತಾರೆ. ನಾನು ಬರೋದು ಬೇಡ ಭಗವಂತ ನಾನು ಕೇಳ್ತೀನಿ. ಒಂದಷ್ಟು ಕೊರೋನಾ ಟೈಮಲ್ಲೆಲ್ಲ ಅದೊಂದು ಎಕ್ಸ್ಪೀರಿಯನ್ಸ್ ಆಯ್ತು ನನಗೆ. ಎಲ್ಲೆಲ್ಲೋ ಸತ್ತೋದ್ರು, ಸಾಯಿಸೋದು ಎಲ್ಲ ಹಿಂಗೆಲ್ಲ ಆಗೋಗಿದೆ. ಇದ್ದಾಗ ಎಲ್ಲರ ಜೊತೆ ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು. ನಾನು ಆಟ ಓಡಿಸ್ಬೇಕು ಅಷ್ಟು. ಎಷ್ಟೋ ಜನ ಹತ್ರ ಮಾತಾಡ್ಬೋದು, ಆರಾಮ ನನ್ಗೆ ಗೊತ್ತಿರೋಲ್ಲ ಅವ್ರು ಯಾರು, ನಂಗೆ ಗೊತ್ತಿರೋದು ಅವರು ನಂಗೆ ಗೊತ್ತಿರೋದು. ಬಟ್ ಆರಾಮಾಗಿ ಮಾತಾಡ್ತಿರ್ತೀನಿ. ಅವರು ಒಂದಷ್ಟು ಎಕ್ಸ್ಪೀರಿಯನ್ಸ್ ಹೇಳ್ತಾರೆ.